ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಫೆಬ್ರವರಿ ಮಾಸ ಭವಿಷ್ಯ ಮೇಷರಾಶಿ. ಮೇಷರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಕಾರಣ ಮೇಷರಾಶಿಗೆ ಶುಭಫಲವನ್ನ ರವಿ ಕೊಡಬೇಕು. ಅಂತಂದರೆ ರವಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನ ಮಾನ ಗೌರವ ಇದೆ. ರವಿ ಈ ಒಂದು ಮೇಷರಾಶಿಗೆ ಈ ಒಂದು ಮಾಸದಲ್ಲಿ ಒಳ್ಳೆ ಫಲವನ್ನು ಕೊಡ್ತಾನೆ. ಯಾಕೆ ಅಂತಂದ್ರೆ ನೇಮ್ ಅಂಡ್ ಫೇಮ್ಗೆ ರವಿ ರಾಜಗ್ರಹ. ಹಾಗಾಗಿ ಮೇಷರಾಶಿಯವರಿಗೆ ಒಳ್ಳೆಯ ಸ್ಥಾನ ಮಾನ ಗೌರವ ಸಿಗುತ್ತೆ. ಮತ್ತೆ ರಾಜಕೀಯ ವ್ಯಕ್ತಿಗಳಾಗಿದ್ದರೆ ರಾಜಕೀಯದಲ್ಲಿ ತುಂಬ ಒಳ್ಳೆಯ ಬೆಳವಣಿಗೆ ಇದೆ. ಮೇಷರಾಶಿಯವರಿಗೆ ಮಾನಸಿಕ ನೆಮ್ಮದಿ ಮತ್ತೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುವಂಥ ಯೋಗಗಳು ಉಂಟಾಗುತ್ತೆ. ಗೃಹ ಪ್ರವೇಶ ಮಾಡ್ತಕ್ಕಂಥದ್ದು, ಮದುವೆ ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ನಾಮಕರಣ ಮಾಡ್ತಕ್ಕಂಥದ್ದು, ಹೀಗೆ ಒಳ್ಳೆಯ ಶುಭ ಫಲಗಳು ಮನೆಯಲ್ಲಿ ನಡೆಯುತ್ತೆ. ಮತ್ತು ಒಳ್ಳೊಳ್ಳೆ ಯೋಚನೆಗಳು, ಒಳ್ಳೊಳ್ಳೆ ಚಿಂತನೆಗಳು ಮನೆಯಲ್ಲಿ ನಡೆಯುವಂಥ ಯೋಗ ಇದೆ. ಆದರೆ ತಮಗೆ ಸ್ವಲ್ಪ ಒಂದು ಸಮಸ್ಯೆ ತಮ್ಮದೇನೆಂದರೆ ಸ್ವಲ್ಪ ಶಾರ್ಟ್ ಟೆಂಪರ್, ಅಂದ್ರೆ ಕೋಪ ಜಾಸ್ತಿ ಬರೋದು, ಹಠ ಜಾಸ್ತಿ ಇರತಕ್ಕಂಥದ್ದು, ಛಲ ಜಾಸ್ತಿ ಇರೋದು, ಯಾವ್ದು ಏನೇ ಬಂದರೂ ಕೂಡ ನಾನು ಫೇಸ್ ಮಾಡ್ತೇನೆ ಅನ್ನುವಂಥ ಧೈರ್ಯ, ಇವೆಲ್ಲವೂ ಕೂಡ ತಮಗಿದೆ. ಅದು ಒಂದು ಹಂತದಲ್ಲಿ ಓಕೆ. ಇನ್ನು ಜಾಸ್ತಿ ನಾವು ಮುಂದುವರ್ಕೊಂಡು ಹೋದಾಗ ನಮಗೆ ಅದನ್ನು ಫೇಸ್ ಮಾಡೋದಕ್ಕೆ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ. ಮಾಡೋದು ವಿಶೇಷ ಅಲ್ಲ, ಏನನ್ನು ಫೇಸ್ ಮಾಡ್ಬೋದು, ಏನನ್ನು ಗೆಲ್ಬೋದು, ಏನೋ ಸಾಹಸದಿಂದ ನಾವು ಪ್ರಯತ್ನದಿಂದ ನಮ್ಮ ಪುರುಷ ಪ್ರಯತ್ನದಿಂದ ಏನು ಮಾಡಬೇಕು ಅದನ್ನು ಮಾಡ್ಬೋದು. ದೈವಾನುಗ್ರಹ ಕೂಡ ತೆಗೆದುಕೋಬಹುದು. ನಮ್ಮ ಪ್ರಯತ್ನಕ್ಕೆ ದೇವರು ಕೂಡ ಫಲ ಕೊಡ್ತಾನೆ ಎನ್ನುವಂಥ ಚಿಂತನೆ ನಮಗಿದೆ. ಆದರೂ ಕೂಡ ಕೆಲವೊಂದು ಹಂತದಲ್ಲಿ ನಾವು ಕೆಲವೊಂದಷ್ಟು ರಾಜಿ ಮಾಡ್ಕೋಬೇಕಾಗತ್ತೆ. ತೀರಾ ಹಠ ಕೋಪ ಇವೆಲ್ಲ ಸ್ವಲ್ಪ ಒಟ್ಟಿಗೆ ಕಡಿಮೆ ಮಾಡ್ಕೋಬೇಕು. ಅದು ಇದ್ದರೆ ಕಡಿಮೆ ಮಾಡ್ಕೋಬೇಕು. ಎಲ್ರಿಗೂ ಇರುತ್ತೆ ಅಂತಲ್ಲ. ರಾಶಿಯವರಿಗೆ ಕೆಲವು ಜಾತಕದ ಕಾಂಬಿನೇಷನ್, ಮೇಷರಾಶಿಗೆ ಕೆಲವು ಕಾಂಬಿನೇಷನ್ ಮೇಲೆ, ಹುಟ್ಟಿದ ಸಮಯ, ಹುಟ್ಟಿದ ಒಂದು ನಕ್ಷತ್ರಗಳ ಮೇಲೆ, ಪಾದಗಳ ಮೇಲೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಹಾಗಾಗಿ ಮೇಷರಾಶಿಯವರಿಗೆ ಒಳ್ಳೆಯ ಫಲ ಉಂಟಾಗತ್ತೆ. ವ್ಯವಹಾರದಲ್ಲಿ ತುಂಬ ಚೆನ್ನಾಗಿದೆ. ತಮ್ಮ ನೇಮ್ ಆ್ಯಂಡ್ ಫೇಮ್ ಬರುತ್ತೆ. ಆರ್ಥಿಕ ಸಂಕಷ್ಟದಿಂದ ಪಾರಾಗುವಂಥ ಯೋಗ ಕೂಡ ಈ ಮೇಷರಾಶಿಯವರಿಗಿರುತ್ತೆ. ಇನ್ನು ದಾಯಾದಿಗಳಲ್ಲಿ ಅಣ್ಣ ತಮ್ಮ, ಅಕ್ಕ ತಂಗಿ, ದೊಡ್ಡಪ್ಪ ಚಿಕ್ಕಪ್ಪ, ಹೀಗೆ ಕುಟುಂಬದಲ್ಲಿ ರಕ್ತ ಸಂಬಂಧದಲ್ಲಿ ಒಳ್ಳೆಯ ಒಂದು ನಿಮಗೆ ಸ್ಥಾನಮಾನ ಗೌರವ ಇದೆ. ಎಲ್ಲರೂ ನಿಮ್ಮ ಮಾತಿಗೆ ಗೌರವ ಕೊಡ್ತಾರೆ. ಸಮಾಜವನ್ನು ತಾವು ತುಂಬ ಒಳ್ಳೆಯ ರೀತಿಯಿಂದ ನೋಡ್ತೀರಾ. ಸಮಾಜದಲ್ಲಿ ತಮಗೂ ಒಂದು ಸ್ಥಾನಮಾನ ಗೌರವ ಇದೆ. ಸಂಘ ಅಥವಾ ಸಂಸ್ಥೆ, ರಾಜಕೀಯ, ಈ ಥರ ಒಂದು ವೇದಿಕೆಯಲ್ಲಿ ತಮಗೆ ಒಳ್ಳೆಯ ಒಂದು ಬೆಳೆಯುವಂತಹದ್ದು ಮತ್ತು ಬೆಳೆಸುವಂತಹದ್ದು ಮತ್ತೆ ಸಮಾಜದಲ್ಲಿ ಗೌರವ ತೆಗೆದುಕೊಳ್ಳುವಂಥ ಯೋಗ ಕೂಡ ತಮಗಿದೆ. ಹಾಗಾಗಿ ಮೇಷರಾಶಿಯವರಿಗೆ ಶುಭಫಲಗಳೇ ಪ್ರಾಪ್ತಿಯಾಗುತ್ತೆ. ಮತ್ತೆ ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರದಲ್ಲಿ ಶತ್ರು ದೋಷ ಆಗುವಂಥ ಯೋಗ ಇದೆ. ಆನಂತರದಲ್ಲಿ ಮನೆ ಕಾರು ಫ್ಲಾಟು ತೆಗೆದುಕೊಳ್ಳೋದಕ್ಕೆ ಸ್ವಲ್ಪ ಮಟ್ಟಿಗೆ ಕಾಯೋದು ಒಳ್ಳೆಯದು ಅಂತ ಹೇಳ್ತೀವಿ. ಈ ತಿಂಗಳಿಗಿಂತಾನು ಇನ್ನೊಂದು ಸ್ವಲ್ಪ ದಿನ ಕಾದರೆ ಒಳ್ಳೇದಾಗ್ತದೆ. ಇನ್ನು ಒಳ್ಳೆಯ ಯೋಗಗಳು ನಿಮಗೆ ಬರುತ್ತೆ. ಇನ್ನು ಎಷ್ಟೋ ನಿಮ್ಮ ವ್ಯವಹಾರಗಳು ಪೆಂಡಿಂಗ್ ಇರುತ್ತೆ, ಅವೆಲ್ಲ ಸರಿ ಹೋಗುತ್ತೆ. ಸ್ವಲ್ಪ ಸಾಲ ಸೋಲ ಇದ್ರೂ ಕೂಡ ಅದು ಸರಿದೂಗಿಸ್ಕೊಂಡು ಹೋಗ್ಬೋದು ಅಂತ ನಾವು ನಿಮಗೆ ಹೇಳ್ತೀವಿ. ಆಸ್ತಿ ವಿಚಾರ ಬಂದರೆ ಆಸ್ತಿ ವಿಚಾರದಲ್ಲಿ ತೆಗೆದುಕೊಳ್ಳೋದು ಕೊಡೋದು ಅಥವಾ ಪಿತ್ರಾಯತ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಅದನ್ನು ಮುಂದೂಡೋದು ಒಳ್ಳೆಯದು. ಈ ಸಮಯದಕ್ಕಿಂತ ಮುಂದೂಡೋದು ಒಳ್ಳೆಯದು. ಎಷ್ಟೇ ಶುಭಫಲ ಇದ್ರೂ ಕೂಡ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ತಾವು ತಾಳ್ಮೆಯಿಂದ ಇರಬೇಕು. ಮತ್ತು 7 ಶನಿ ಕೂಡ ತಮಗೆ ಪ್ರಭಾವ ಇದೆ. ಅದರಿಂದ ಧನಸ್ಥಾನಕ್ಕೆ, ಕುಟುಂಬ ಸ್ಥಾನಕ್ಕೆ ಅಂತ ನಾವು ಯಾಕೆ ಸ್ಥಾನ ಅಂತ ಹೇಳ್ತೀವಿ, ಅಲ್ಲಿ ಶನಿಯ ದೃಷ್ಟಿ ಬೀಳ್ತದೆ. ಹಾಗಾಗಿ ಶನಿ ದೃಷ್ಟಿ ಬಿದ್ದಾಗ ಏನಾಗುತ್ತೆ, ಸ್ವಲ್ಪ ತಮಗೆ ಅಡಚಣೆ ಆಗ್ಬೋದು. ಶನಿಗಿಂತ ಶನಿ ದೃಷ್ಟಿ ಕೆಟ್ಟದ್ದು ಅಂತ ಹೇಳ್ತೀವಿ. ಹಾಗಾಗಿ ಸ್ವಲ್ಪ ಮೇಷರಾಶಿಯವರಿಗೆ ಶನಿಯ ಪ್ರಭಾವ ಇರುತ್ತೆ. ಗುರುವಿನ ಪ್ರಭಾವ ಚಿಂತನೆ ಮಾಡಿದ ಗುರುವಿನ ಶುಭಫಲಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಗುರು ನಿಮಗೆ ಕೆಟ್ಟದ್ದು ಮಾಡೋದಿಲ್ಲ. ಅವನು ನಿಮ್ಮ ರಾಶಿಗೆ ಅಧಿಪತಿಯಾಗಿ ಮತ್ತು ಭಾಗ್ಯಾಧಿಪತಿಯಾಗಿ ಇದ್ದಾನೆ. ಮತ್ತು ಲಾಭಾಧಿಪತಿಯಾಗಿ, ಕರ್ಮ ಮತ್ತು ಲಾಭಾಧಿಪತಿಯಾಗಿ ಶನಿಯು ಕೂಡ ವ್ಯಯದಲ್ಲಿದ್ದಾನೆ. ಆದರೆ 7 ಶನಿ ಆ ಫಲವನ್ನು ಕೊಡೋದಿಲ್ಲ, ದಶಾಭುಕ್ತಿ ಕಾಲದಲ್ಲಿ ಕೊಡ್ತಾನೆ. ಹಾಗಾಗಿ ಮೇಷರಾಶಿಯವರಿಗೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ರಗಳೆ ಇದ್ದರೆ ಸರಿ ಮಾಡ್ಕೊಳ್ಳಿ. ಇನ್ನು ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಶೀತಕ್ಕೆ ಸಂಬಂಧಪಟ್ಟಂಥದ್ದು ತಾವು ನೋಡ್ಕೋಬೇಕು. ಮನೆ ಕಟ್ಟುವಂಥ ಯೋಗ, ಸೈಟ್ ತೆಗೆದುಕೊಳ್ಳುವಂಥ ಯೋಗ ತಮಗಿದೆ. ಈ ಒಂದು ಮಾಸದಲ್ಲಿ ನೀವು ಏನಾದರೂ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗ್ತದೆ. ಆಸ್ತಿ ವಿಚಾರದಲ್ಲಿ ಒಳ್ಳೇದಾಗ್ತದೆ, ಬಟ್ ತೆಗೆದುಕೊಳ್ಳುವಂಥ ಯೋಗ ಇದೆ. ಆದರೆ ಕಾಗದ ಪತ್ರ ವ್ಯವಹಾರ ಸಂಬಂಧಪಟ್ಟಂತೆ ಸ್ವಲ್ಪ ಮುಂದೂಡೋದು ಒಳ್ಳೇದು ಅನಿಸುತ್ತೆ. ತುಂಬ ಅನುಕೂಲ ಇದ್ದರೆ ಮಾಡಿ. ಸ್ವಲ್ಪ ಮಟ್ಟಿಗೆ ನಿಮಗೇನಾದರೂ ಅದ್ರ ಬಗ್ಗೆ ಸಂದೇಹ ಇದೆ, ಏನು ಮಾಡಬೇಕಾ ಬಿಡಬೇಕಾ ದ್ವಂದ್ವ ಇದ್ದರೆ ಸ್ವಲ್ಪ ಮುಂದೂಡಿ, ಅದು ಸರಿ ಹೋಗ್ತದೆ. ಇನ್ನು ಮಕ್ಕಳ ವಿಚಾರ ಬಂದರೆ, ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು. ಮಕ್ಕಳಿಗೆ ಸ್ವಲ್ಪ ಹಠ ಕೋಪ ಹೆಚ್ಚಿಗೆ ಇರ್ತದೆ. ಅದು ತಾಳ್ಮೆಯಿಂದ ಇದ್ದು ಅವ್ರನ್ನ ಸರಿಯಾಗಿ ಅವರು ಮಾರ್ಗದರ್ಶಕರಾಗಿ ತಾವಿದ್ದು ಅವರಿಗೆ ಸ್ವಲ್ಪ ಮಾರ್ಗದರ್ಶನ ಕೊಟ್ಟು ಒಳ್ಳೆ ಓದಿಸೋದಕ್ಕೆ ಚಿಂತನೆ ಮಾಡಿ. ನಿಮ್ಮ ಮಕ್ಕಳು ಒಳ್ಳೆ ಬುದ್ಧಿವಂತರು ಆಗ್ತಾರೆ, ಒಳ್ಳೆಯ ಒಂದು ಹುದ್ದೆಯಲ್ಲಿ ಇರ್ತಾರೆ. ಅದು ನಿಮಗೆ ಸಮಸ್ಯೆ ಇಲ್ಲ. ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ರಕ್ತ ಸಂಬಂಧಿ ಹಿಮೋಗ್ಲೋಬಿನ್ ಕಮ್ಮಿ ಆಗೋದು, ರಕ್ತ ಕಡಿಮೆ ಆಗೋದು, ಅಥವಾ ನಿಮಗೆ ಸುಸ್ತಾಗೋದು, ಆಯಾಸ ಆಗೋದು, ಮೂಳೆ ಜಾಯಿಂಟ್ ಪೇಯ್ನ್ ಬರೋದು, ಕೆಲವು ವಯೋಮಿತಿ ಮೇಲೆ, ಅಂದರೆ ಕೆಲವು ವಯಸ್ಸವರಿಗೆ ಅದಾಗ್ತದೆ, ಎಲ್ರಿಗೂ ಆಗುತ್ತೆ ಅಂತಲ್ಲ, ಕೆಲವು ವಯಸ್ಸಲ್ಲಿ ಆ ಥರ ಸಂದರ್ಭ ಇದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅದಕ್ಕೆ
ತಾತ್ಕಾಲಿಕ ಔಷಧೋಪಚಾರ ಮಾಡೋದು ಒಳ್ಳೆಯದು. ಆನಂತರದಲ್ಲಿ ನಿಮ್ಮ ಉದ್ಯೋಗದ ಚಿಂತನೆ, ಉದ್ಯೋಗ ನಿಮಗೆ ಹೇಗಿದೆ ಹಾಗೆ ನಡ್ಕೊಂಡು ಹೋಗುತ್ತೆ. ತುಂಬ ಈಗ ಪ್ರಮೋಷನ್ ಮತ್ತೊಂದು ಇನ್ನೊಂದೇನು ಕಾಣಿಸೋದಿಲ್ಲ, ಇರೋ ಉದ್ಯೋಗ ಹಾಗೆ ನಡ್ಕೊಂಡು ಹೋಗುತ್ತೆ. ಏನೇನು ನೀವು ತಾವು ಮಾಡ್ತಾ ಇದ್ದೀರಿ, ನಿಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದರೆ ಅದನ್ನು ಮಾಡ್ಬೋದು, ಇಲ್ಲ ರಿಯಲ್ ಎಸ್ಟೇಟ್ ಅವರಿಗೆ ಅನುಕೂಲ ಇದೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋರಿಗೆ ಅನುಕೂಲ ಇದೆ. ಇನ್ನು ಸರ್ಕಾರದಲ್ಲಿ ಹುದ್ದೆಯಲ್ಲಿ ಇರ್ತಕ್ಕಂಥ ಡಿಫೆನ್ಸಲ್ಲಿ ಇರೋರು, ಆನಂತರದ ಮಿಲಿಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಮತ್ತು ಕೆಲವೊಂದಷ್ಟು ಸೈನ್ಸಿಸ್ಟ್ಗಳಿಗೆ ಮತ್ತು ಅವ್ರಿಗೆಲ್ಲ ಸ್ವಲ್ಪ ಅನುಕೂಲ ಇದೆ ಅಂತ ನಾವು ಹೇಳ್ಬೋದು. ಇನ್ನು ಆಟೋಮೊಬೈಲ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವ್ರಿಗೂ ಸ್ವಲ್ಪ ಅನುಕೂಲ ಇದೆ. ಮಾರ್ಕೆಟಿಂಗ್ ಫೀಲ್ಡಿಂಗ್ ಇರೋರಿಗೆ ಸ್ವಲ್ಪ ಡಲ್ ಇದೆ, ಸ್ವಲ್ಪ ಅಷ್ಟಂತ ಅನುಕೂಲ ಇಲ್ಲ ಈ ಒಂದು ಮಾಸದಲ್ಲಿ. ಆದರೂ ಕೂಡ ಅವರಿಗೆ ತುಂಬ ತೊಂದರೆ ಆಗಲ್ಲ, ಇರೋ ಸ್ಥಿತಿಯನ್ನು ಕಾಪಾಡ್ಕೊಂಡು ಹೋಗುತ್ತೆ. ಮತ್ತು ರಾಜಕೀಯದಲ್ಲಿ ವರ್ಗದಲ್ಲಿ ಇರೋರಿಗೂ ಸ್ವಲ್ಪ ಮಟ್ಟಿಗೆ ಅನಾನುಕೂಲ ಇದೆ, ಅದು ಸ್ವಲ್ಪ ಕಾಯಬೇಕು. ಅನಾನುಕೂಲ ತುಂಬ ತೊಂದರೆ ಆಗುತ್ತೆ ಅಂತಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಪ್ಸ್ ಆ್ಯಂಡ್ ಡೌನ್ಸು ಜೀವನದಲ್ಲಿ ಇರುತ್ತೆ. ಅದೇ ರೀತಿ ಇವರಿಗೂ ಇರುತ್ತೆ. ಯಾವುದಕ್ಕೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇನು ಬೇಡ, ಇರೋ ಸ್ಥಿತಿಯನ್ನು ಕಾಪಾಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮೆಲ್ಲ ಕಷ್ಟ ನಷ್ಟ ದುಃಖ ಪರಿಹಾರ ಆಗುತ್ತೆ. ಇನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಒಳ್ಳೆಯದಾಗುತ್ತೆ, ಪತ್ರಿಕೋದ್ಯಮದಲ್ಲಿ ಅವರಿಗೆ ಒಳ್ಳೆಯದಾಗುತ್ತೆ, ಲೇಖಕರಿಗೆ ಒಳ್ಳೆಯದಾಗುತ್ತೆ, ಡಾಕ್ಟ್ರು, ವೈದ್ಯರು, ನ್ಯಾಯವಾದಿಗಳು, ವಿದ್ಯಾರ್ಥಿಗಳು ಅವರಿಗೆಲ್ಲ ಪ್ರಯತ್ನದ ಫಲ ಸಿಗ್ತದೆ. ಪ್ರಯತ್ನ ಪಟ್ಟು ಫಲ ಸಿಗಬೇಕು. ಕಾರಣ ಮೇಷರಾಶಿಯವರಿಗೆ ದ್ವಾದಶಿಯಲ್ಲಿ ಶನಿ ಇದ್ದಾಗ ನಮ್ಮ ಹಾರ್ಡ್ ವರ್ಕ್ ಮಾಡೋಕೆ ನಾವು ರೆಡಿ ಇದೀವಿ ಅಂದರೆ ನಮಗೆ ಖಂಡಿತ ದೇವರು ಒಂದು ನಮಗೆ ಕೊಟ್ಟೆ ಕೊಡ್ತಾನೆ. ದೇವರು ಒಳ್ಳೇದು ಮಾಡ್ತಾನೆ, ಬಿಡಲ್ಲ. ಶನಿಗಿಂತ ಒಳ್ಳೆಯವರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಸರ್ವ ಜಗತ್ತು ಕರ್ಮದ ಸಿದ್ಧಾಂತದ ಆಧಾರದಲ್ಲಿ ಹಿಡಿಯೋದ್ರಿಂದ ನಮ್ಮ ಕರ್ಮ ನಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ. ಅದೇ ರೀತಿ ಏನಾದ್ರು ತೊಂದರೆ ಇದ್ದರೆ ಹತ್ತಿರತಕ್ಕಂಥ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ತಾವು ಮಂಗಳವಾರ ದಿವಸ ಅರ್ಚನೆಯನ್ನು ಮಾಡಿ, ನಿಮ್ಮೆಲ್ಲ ಕಷ್ಟ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.